ನಾನಿಲ್ಲಿ ನನ್ನ ಹೆಸರು DN ತಿಮ್ಮರಾಜು ಅಂತೇಳಿ, ನಾನೊಬ್ಬ ಸಾಮಾನ್ಯ ಬಿಲ್ಡಿಂಗ್ ಕಾಂಟ್ರಾಕ್ಟು. ಇಲ್ಲಿ ಬಂದಿರತಕ್ಕಂಥ ಹಲವಾರು ಎಲ್ಲ ಗುರು ಹಿರಿಯರು ಮತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲ ಇಲ್ಲಿ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಒಡನಾಟ ಮಾಡಿಕೊಂಡು ಸುಮಾರು ವರ್ಷಗಳ ಒಡನಾಟ ಇದೆ. ಇಲ್ಲಿ ನಮ್ಮ GK ಲೇಔಟ್ ಅಂತೇಳಿ ಒಂದು ಲೇಔಟ್ ಆಗಿದೆ. ಆ ಲೇಔಟಲ್ಲಿ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ಅಲ್ಲಿ ವಾತಾವರಣಕ್ಕೆ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರುಗಳು ನನ್ನ ಒಡಗೂಡಿ ಅವರು ವಾಕಿಂಗ್ ಬರ್ತಕ್ಕಂಥ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ವಿಶೇಷ ಅಂದರೆ ಪೌರ್ಣಮಿ ದಿವಸ, ಪ್ರತಿ ತಿಂಗಳು ಪೌರ್ಣಮಿ ದಿವಸ ಇಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯ ರೂಪಿಸ್ಕೊಂಬಂದವ್ರೆ. ಅದ್ರ ಜೊತೆಯಲ್ಲಿ ಆ ಕಾರ್ಯಕ್ಕೆ ನನ್ನ ಕರೀತಾಯಿದ್ರು. ಏನೋ ಆ ಭಗವಂತನಲ್ಲಿ ನನಗೇನೋ ಒಂಚೂರು ಸ್ವಲ್ಪ ಪ್ರೇರಣೆ ಆಯಿತು. ಆದ ಕಾರಣ ನಾನು ಒಂದಿನ ಆ ಭಗವಂತನಿಗೆ ಸೇವೆ ಮಾಡೋಕ್ಕೆ ಸಿದ್ಧ, ಭಗವಂತನ ಕೊಡೋಕ್ಕೆ ನನಗೆ ಶಕ್ತಿ ಇಲ್ಲ ಅಂತೇಳಿ ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ವಿಚಾರವಾಗಿ ಸಂಪೂರ್ಣ ಹಿರಿಯರಿದ್ದಾರೆ, ಅವರೆಲ್ಲ ಸಂಪೂರ್ಣವಾಗಿ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನಿದೆ ಅಂತ. ನನ್ನ ಉದ್ದೇಶ ಏನಪ್ಪ ಅಂದರೆ, ಈ ಸ್ಥಳದಲ್ಲಿ ಆ ಭಗವಂತನಿದು ಇಲ್ಲಿಗೆ ಚಿಕ್ಕದಾಗಿರಬಾರ್ದು, ಎಲ್ಲರೂ ಸೇರಿ ಒಂದು ಮನಸ್ಸು ಮಾಡಿ ದೊಡ್ಡದಾಗಿ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಲಿ, ಇವತ್ತಿಂದನೇ ಅದು ಕಾರ್ಯಕಲ್ಪ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಾಗಿಂದ ಇದು ನಡ್ಕೊಂಬಂದಿರೋವಂಥದ್ದು. ಹಿಂದೆ ಕಾಲ್ರ, ಪ್ಲೇಗು ಇವೆಲ್ಲ ಇಲ್ಲಿ ಹಿಂದೆ ನಡೆದಾಗ ಅವತ್ತು ಮೆಡಿಷನ್ ಈ ಥರ ಸೌಲಭ್ಯಗಳು ಇರೋಲ್ಲ. ಅವಾಗೇನಾಗೋದು, ಊರೇ ಖಾಲಿ ಮಾಡ್ಕೊಂಬಂದು ಇಲ್ಲಿ ಗುಡಿಸ್ಲು ಹಾಕ್ಕೊಂಡು 3 ತಿಂಗಳಿದ್ದು ಆ ಸುಧಾರಣೆ ಕಂಡ ಮೇಲೆ ಮತ್ತೆ ಹೋಗಿ ಅಲ್ಲಿ ಹೋಗೋರು ವಾಸಕ್ಕೆ. ಆವಾಗ ಈ ದೇವಸ್ಥಾನ ಚಿಕ್ಕದಾಗಿ ಇಲ್ಲಿರೋರು ಮಾಡೋದಂಥ ಹಿರಿಯರು ಸುಮಾರು 100 ವರ್ಷ ಆಗಿದೆ. ನಮ್ಮ ತಾತ ಮುತ್ತಾತಗಳ ಕಾಲ ಅಂತಂದಮೇಲೆ 100 ವರ್ಷ ಆಗಿದೆ. ಅವತ್ತಿನಿಂದ ಇವಾಗ ಸ್ವಲ್ಪ ಈ ಮಟ್ಟಕ್ಕೆ ಬಂದಿದೆ. ಮುಂಚೆ ಏನು ಇರೋಲ್ಲ, ಚಿಕ್ಕದ್ರಿಂದ ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದೆ. ಇವತ್ತು ಪೂಜೆ ಇಟ್ಕೊಂಡಿರೋ ಸೇವಕರ್ತರು ತಿಮ್ಮರಾಜ್ ಅವರು ಪೂಜೆ ಸೇವಕರ್ತರಾಗಿರೋದ್ರಿಂದ ಅವ್ರ ಉದ್ದೇಶ, ಇಲ್ಲಿ ಎಲ್ಲ ಸೇರಿಸಿರೋ ಉದ್ದೇಶ ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡಬೇಕು, ಅವರ ಶಕ್ತಿ ಮೀರಿ ಸಹಾಯ ಮಾಡಲಿ ಅನ್ನೋ ಒಂದು ಉದ್ದೇಶ. ಇದ್ರ ಇತಿಹಾಸ ಇಷ್ಟಿದೆ. ಜನ ಇಲ್ಲಿ ಬಂದು ಸೇರಿ ಪ್ರಸಾದ ಪೂಜೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಶ್ರೀರಾಮನವಮಿಗೂ ಅಷ್ಟೇ ವಿಶೇಷವಾಗಿ ಪೂಜೆ ನಡೀತೈತೆ. ಅದು ಆವಾಗೂ ಅಷ್ಟೇ ಸಾವಿರಾರು ಜನ ಬರ್ತಾ ಇರ್ತಾರೆ. ಆವಾಗೂ ಅನ್ನಪ್ರಸಾದ ಎಲ್ಲ ಇರ್ತೈತೆ. ಆಮೇಲೆ ಮಹಾಶಿವರಾತ್ರಿಗೆ ಇಲ್ಲಿ ಬಂದು ಭಜನೆ ಎಲ್ಲ ಮಾಡಿ ವಿಶೇಷವಾಗಿ ಆವತ್ತೂ ಊಟಗಳು ಎಲ್ಲ ಇರ್ತೈತೆ. ಇದೊಂದು ವಿಶೇಷವಾದಂಥ ದೇವಸ್ಥಾನ ಅಂತಲೂ ಹೇಳ್ಬೋದು. ನೋಡೋಕ್ಕೆ ಚಿಕ್ಕದು, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅನ್ನೋ ಹಾಗೆ ತುಂಬ ಇತಿಹಾಸ ಇದೆ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಗಮುಕ್ತಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ. ಈ ಒಂದು ಕ್ಷೇತ್ರ ಅನೇಕ ವರ್ಷಗಳಿಂದ ಇಲ್ಲಿ ಸ್ವಾಮಿ ಕಂಬರೂಪವಾಗಿ ಶ್ರೀ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ. ಅನೇಕ ಭಕ್ತರು ಬಂದು ಇಲ್ಲಿ ಪ್ರತಿ ವಾರದಕ್ಕೊಂದು ಸಾರಿ ಪೌರ್ಣಮಿ ಕಾಲದಲ್ಲಿ, ಶನಿವಾರ ಕಾಲಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇಲ್ಲಿ ಬಂದಂಥವ್ರ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಯನ್ನು ಭಗವಂತ ನೀಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಭಕ್ತರು ಕೂಡ ಸಹಕಾರ ನೀಡ್ತಿದ್ದಾರೆ. ಈ ದೇವಸ್ಥಾನ ಅನೇಕ ವರ್ಷಗಳಿಂದ ಇದೇ ರೀತಿಯಾಗಿತ್ತು. ಪುನಃ ಮುಂದೆ ಅಭಿವೃದ್ಧಿ ಕಾರ್ಯಗಳು, ದೇವತಾ ಕಟ್ಟಡ ಕಾರ್ಯಗಳು ನಡೀಬೇಕಾಗಿದೆ. ಎಲ್ಲ ಭಕ್ತಾದಿಗಳು ಸಹಕರಿಸಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆ ಪ್ರಾರ್ಥನೆ. ಲಕ್ಷ್ಮೀಪತಿ ಅಂತ ಆಚಾರ್ಯರು, ದೇವಸ್ಥಾನ ಅರ್ಚಕ.